ಹೊಸದಾಗಿ ವಾಹನಗಳನ್ನು ಖರೀದಿ ಮಾಡಿದವರಿಗೆ ಈಗ ಸಾರಿಗೆ ಇಲಾಖೆಯವರು ಟೆನ್ಷನ್ ಕೊಡ್ತಾ ಇದ್ದಾರೆ. ಹೊಸ ವಾಹನದ RC ಮತ್ತು DL ಇದನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೊಡದೇನೆ ಜನ ಅಲ್ದಾಡಿ ಹೈರಾಣಾಗ್ಬಿಟ್ಟಿದ್ದಾರೆ. ಹಾಗಾದರೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಯಾಕೆ, ಯಾವಾಗ ಸರಿ ಹೋಗುತ್ತೆ, ಏನಾಗಿದೆ ಪ್ರಾಬ್ಲಮ್ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಹೊಸದಾಗಿ ವಾಹನ ಖರೀದಿಸುವವರಿಗೆ ಟೆನ್ಷನ್. ಸಾರಿಗೆ ಇಲಾಖೆಯಲ್ಲಿ ಹೊಸ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಗ್ರಹಣ. ಹೊಸ ವಾಹನ ಖರೀದಿ ಮಾಡಿದವರಿಗೆ ಹೊಸ ಪೀಕಲಾಟ ಶುರುವಾಗಿದೆ. ಸಾರಿಗೆ ಇಲಾಖೆಯ ಎಡವಟ್ಟಿನ ಎಫೆಕ್ಟ್ ಈಗ ಜನ ಪರದಾಡುವಂತಾಗಿದೆ. ಏಕೆಂದ್ರೆ ಹೊಸ ವಾಹನ ಖರೀದಿದಾರರಿಗೆ ಕೊಡುವ RC ಸ್ಮಾರ್ಟ್ ಕಾರ್ಡ್ ಪ್ರಿಂಟ್ ಆಗುವುದಕ್ಕೆ ಸಾಫ್ಟ್ವೇರ್ ಸಮಸ್ಯೆ ಎದುರಾಗಿದೆ. ಕಳೆದ 10 ದಿನ ಈ ಸಾಫ್ಟ್ವೇರ್ ಸಮಸ್ಯೆ ಬಗೆಹರಿದಿಲ್ಲ. ಇದರ ಎಫೆಕ್ಟ್ ಹೊಸ ವಾಹನವನ್ನ ಖರೀದಿಸಿದವರು ವಾಹನವನ್ನ ರಸ್ತೆಗಿಳಿಸುವುದಕ್ಕೆ ಹಿಂದೆಟ್ಟಾಕುವಂತಾಗಿದೆ. ಈ ಸ್ಮಾರ್ಟ್ ಕಾರ್ಡ್ಗೆ ಗುತ್ತಿಗೆ ಕೊಟ್ಟರೂ ಇದುವರೆಗೂ ಸರಿಯಾಗಿಲ್ಲ. ಇದರ ಮಾಹಿತಿ ಇಲ್ಲದೆ ಜನ RTO ಕಚೇರಿಗಳಿಗೆ ಅಲೆದಾಡುವಂತಾಗಿದೆ. ಬೆಂಗಳೂರಿನ ನಾನಾ RTO ಕಚೇರಿಯಲ್ಲಿ ಜನರ ರಶ್ ಕಾಣಿಸ್ತಿದೆ. ಸಾರಿಗೆ ಇಲಾಖೆಯಲ್ಲಿ ಪ್ರತಿ ಬಾರಿಯೂ ಕೂಡ ಈ ರೀತಿಯ ಸಮಸ್ಯೆ ಉದ್ಭವವಾಗುತ್ತೆ ಅಂತ ಹೇಳಿ ಸಾರ್ವಜನಿಕರು ಕೂಡ ಕಿಡಿಕಾರಿದ್ದಾರೆ. ಸಾರ್ವಜನಿಕರಿಗೆ ಪರದಾಡ್ತಾರೆ. ಒಂದು ಎರಡನೇದು ಈ ಪೆನಾಲ್ಟಿಗಳು, ಪೊಲೀಸ್ನವ್ರು ಪೆನಾಲ್ಟಿ ಹಾಕ್ತಾರೆ. ಸೊ ನಾವು ಮಾಡದಿರುವಂಥ ತಪ್ಪಿಗೆ ನಾವ್ಯಾಕೆ ಪೆನಾಲ್ಟಿ ಕಟ್ಟಬೇಕು? ಈಗ ಆಲ್ರೆಡಿ ಪೆನಾಲ್ಟಿಗಳು ಯೂಸ್ ಆಗಿ ಬರ್ತಿದೆ. ಸೊ ನಾವು ಎಲ್ಲೋ ಒಂದು ಕಡೆ ನಿಲ್ಲಿಸಿದ್ರು ಅದನ್ನು ನೋ ಪಾರ್ಕಿಂಗಾಗಿ ಕನ್ಸಿಡರ್ ಮಾಡಿ ₹1000 ಪೆನಾಲ್ಟಿ ಹಾಕ್ತಾರೆ. ನೆಕ್ಸ್ಟ್ ಒಂದು ವೀಕ್ ನಾವು ಪೆನಾಲ್ಟಿ ಹಾಕಲ್ಲ ಅಂತೇಳಿ ಯಾರು ನ್ಯೂಲಿ ರಿಜಿಸ್ಟರ್ಡ್ ವೆಹಿಕಲ್ ಓಡಾಡ್ತಾ ಇದ್ದರೆ ನಾವು ಪೆನಾಲ್ಟಿ ಹಾಕಲ್ಲ ಅಂತಹ ಡಿಸಿಷನ್ಸ್ಗಳನ್ನ ತೊಗೊಬೇಕು. ಇಲ್ಲವಾದಲ್ಲೇ ಸಾಫ್ಟ್ವೇರ್ಗಳನ್ನು 24 hours ಅಪ್ಡೇಟ್ ಮಾಡಬೇಕು. ಈ ಯಾವುದೂ ಮಾಡ್ದಂಗೆ ನಿಮ್ಮ ಪಾಡಿಗೆ ನೀವು ಕಷ್ಟ ಅನುಭವಿಸ್ಕೊಂಡಿರಿ ಅಂತ ಅಂದರೆ ಸಾರ್ವಜನಿಕರು ಯಾರನ್ನ ಹೋಗಿ ಕೇಳಬೇಕು? RTOಗೆ ಏನು ಫೋನ್ ಮಾಡಿ ಹೇಳೋಕ್ಕಾಗೋದಿಲ್ಲ, ಅದು ಪೊಲೀಸ್ನವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ದಯಮಾಡಿ ಬ್ಯೂರೋಕ್ರಾಟ್ಸ್ ಅಧಿಕಾರಿಗಳು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಾರ್ವಜನಿಕರು ಸಾಧ್ಯವಾದರೆ ರಿಜಿಸ್ಟ್ರೇಷನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಖರೀದಿ. ನಾಳೆ ಸರಿಯಾಗುತ್ತೆ, ನಾಡಿದ್ದು ಸರಿಯಾಗುತ್ತೆ ಅಂತ ಅಧಿಕಾರಿಗಳು ಕೂಡ ಜನರನ್ನ ಕಚೇರಿಯಿಂದ ಸಾಗ ಹಾಕ್ತಿದ್ದಾರೆ. ಹೊಸ ಗಾಡಿ ತೆಗೆದುಕೊಂಡವರು ಪಾಪ ರಸ್ತೆ ಇಳಿಸುವುದಕ್ಕೆ ಪೊಲೀಸರ ದಂಡದ ಭೀತಿಯಿಂದ ಸೈಲೆಂಟ್ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜಕ್ಕೂ ಸಾರಿಗೆ ಇಲಾಖೆ ಮಾತ್ರ ಬದಲಾಗದ ಇಲಾಖೆ ಅನ್ಸುತ್ತೆ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.